ಬಾಗಲಕೋಟೆಯ ವಿಧಾನಸಭೆಯ ಉಪಚುನಾವಣೆ ಹಿನ್ನೆಲೆ ಮೇ 4ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ಅಭ್ಯರ್ಥಿಗಳು, ಚುನಾವಣಾ ಏಜೆಂಟರು ಹಾಗೂ ಮತ ಎಣಿಕೆ ಏಜೆಂಟರು ಬೆಳಗ್ಗೆ 7 ಗಂಟೆಗೆ ಹಾಜರಿರಲು ತಿಳಿಸಲಾಗಿದೆ. ಭದ್ರತಾ ಕೊಠಡಿಯನ್ನು ಬೆಳಗ್ಗೆ 7 ಗಂಟೆಗೆ ಚುನಾವಣಾ ವೀಕ್ಷಕರ, ಅಭ್ಯರ್ಥಿಗಳ ಹಾಗೂ ಏಜೆಂಟರ ಸಮ್ಮುಖದಲ್ಲಿ ತೆರೆಯಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಅವರು ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಒಟ್ಟು 322 ಮತಗಟ್ಟೆಗಳಿಂದ 14 ಟೇಬಲ್ಗಳ ಮೂಲಕ ಮತ ಎಣಿಕೆ ಪ್ರಾರಂಭವಾಗಲಿದ್ದು 23 ಸುತ್ತು ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ 23 ಸುತ್ತು ಮುಕ್ತಾಯ ಆಗಲಿದ್ದು ಫಲಿತಾಂಶ ಹೊರಗೆ ಬರಲಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ, ಮೇ 4ರಂದು ಬೆಳಗ್ಗೆ 6 ಗಂಟೆಯಿಂದ ಮೇ 5ರ ಬೆಳಗ್ಗೆ 6 ಗಂಟೆವರೆಗೆ 163ನೇ ಕಲಂ ಜಾರಿಗೆ ಮಾಡಿ ಆದೇಶ ಮಾಡಲಾಗಿದೆ. ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೇ 4ರಿಂದ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮದ್ಯದ ಅಂಗಡಿ ಬಂದ್ ಮಾಡಿಸಲಾಗಲು ಆದೇಶಿಸಲಾಗಿದೆ ಎಂದು ಅವರು ತಿಳಿಸಿದರು. ಪೊಲೀಸ್ ಸ್ಟೇಷನ್ 14 ಟೇಬಲ್ ಹಾಕಿದ್ದಾರೆ. 322 ಮತಗಟ್ಟೆಗಳದಾವು ಪೋಲಿಂಗ್ ಸ್ಟೇಷನ್ಸು. ಅದಕ್ಕೆ 14 ಟೇಬಲ್ಸ್ ನಾವು ಸಿದ್ಧತೆ ಮಾಡ್ಕೊಂಡ್ವಿ. ಒಂದೇ ರೂಮಲ್ಲಿ 14 ಟೇಬಲ್ಸು. ಅದಕ್ಕೆ ಇವಾಗ ಈ ವರ್ಷ ಪ್ರತಿಯೊಂದು ಇದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಮಾಡಿದ್ದಾರೆ. ಪ್ರತಿಯೊಂದು ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ, ಅದು ವೆಬ್ ಕಾಸ್ಟಿಂಗ್ ನಾವು ಕ್ಯಾಮ್ರಾ ಹಾಕಿರ್ತೀವಿ. ಆ ಕೌಂಟಿಂಗ್ ಅದು ಏನು ಕಂಟ್ರೋಲ್ ಯೂನಿಟಲ್ಲಿ ತೋರಿಸಿರುತ್ತಲ್ಲ, ಅದನ್ನು ಕೂಡ ರೆಕಾರ್ಡ್ ಆಗ್ಬೇಕಂತ ಈ ವರ್ಷ ಹೊಸದಾಗಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅದು ಕೂಡ ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ, ಪ್ರತಿಯೊಂದರದ್ದು ಡೇಟಾ ನಮ್ಮ ಹತ್ರ ಇದೆ. ತಾವು ಕೇಳಿದರೆ ಟೋಟಲ್ 68.62 ಆಗಿದೆ ವೋಟಿಂಗ್ ಪರ್ಸೆಂಟೇಜು. ಪೋಸ್ಟಲ್ ಬ್ಯಾಲೆಟು ಟೋಟಲ್ 270 ಪೋಸ್ಟಲ್ ಬ್ಯಾಲೆಟ್ ಬಂದಿದೆ. ETPBS ಇಲ್ಲಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. 8 ಗಂಟೆ ಆದ ನಂತರ ಯಾವುದು ತೊಗೊಂತೇವೆ, ಬಟ್ ಕೌಂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಬಂಧಪಟ್ಟಂತೆ 4ನೇ ತಾರೀಕು ನಾವು 6 ಗಂಟೆಯಿಂದ 5ನೇ ತಾರೀಕು 6 ಗಂಟೆವರೆಗೆ 163 ಆರ್ಡರ್ ಜಾರಿ ಮಾಡಿರ್ತೀವಿ ಸುತ್ತ ಇದ್ರದ್ದೆಲ್ಲ. ಹಾಗೆ ಪಾನವನ್ನು ಅವತ್ತು ಡ್ರಿಂಕ್ಸ್ 4, 5, 6 ಗಂಟೆಯಿಂದ ಸಾಯಂಕಾಲ 12 ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ಕೂಡ 10 ಕಿಲೋಮೀಟರ್ ವ್ಯಾಪ್ತಿ ಇದರದ್ದು ವಿಧಾನಸಭಾ ಮತಕ್ಷೇತ್ರ 10 ವ್ಯಾಪ್ತಿ ಅದನ್ನು ಕೂಡ ಡ್ರೈ ಡೇಸ್ ಅಂತ ಹೇಳಿ ಮಾಡಿತ್ತು. ಮದ್ಯಪಾನ ನಿಷೇಧ ಆದೇಶ ಮಾಡಿದೆವು. ಆಮೇಲೆ ತಮಗೆ ಮೀಡಿಯಾ ರೂಮ್ ಕೂಡ ಮಾಧ್ಯಮದವರಿಗೆ ನಿಲಮಾಡಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದೆವು. ಆಮೇಲೆ ತಮಗೆ ಏನಿದೆ ಪಾಸ್ಗಳು ಕೂಡ ಬಂದಿದೆ, ಅದನ್ನು ಕೂಡ ವಿತರಣೆ ಮಾಡಿದೆವು. ಇದರಲ್ಲಿ ಮತ ಎಣಿಕೆ ಕೇಂದ್ರವನ್ನು ಸುತ್ತುವಾರ ಮತ ಎಣಿಕೆ ಏನಾಗುತ್ತಲ್ಲ, ಪ್ರತಿ ರೌಂಡಿಗೆ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಅದನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೇನಿದೆ ಇದು ಬಿಟ್ಟು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಕ್ಯಾಂಡಿಡೇಟ್ಸ್ ಅವ್ರ ಏಜೆಂಟ್ಸ್ ಅವ್ರಿಗೊಂದು ಬೇರೆ ಕಡೆ ಇದೆ ಮಾರ್ಗ. ನಮ್ಮ ಕೌಂಟಿಂಗ್ ಆಫೀಷಿಯಲ್ಸಿಗೆ ಸಪ್ರೇಟ್ ಮೇನ್ ಎಂಟ್ರೆನ್ಸ್ ಇಲ್ಲಿದೆ. ಇದರಲ್ಲಿ ಉಳಿದನ್ನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಇದ್ರದ್ದು ಇನ್ನಿತರ ವಿಷಯಗಳು ನಮ್ಮ SP ಸಾಹೇಬ್ ಹೇಳ್ತಾರೆ. ಅಂಚೆ ಪತ್ರದ ಮತ ಎಣಿಕೆ ಕೂಡ ಒಂದು ಇದು ಮಾಡಿದ್ವಿ. ಅಲ್ಲಿ ಮತ ಎಣಿಕೆಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಅಲ್ಲಿ ಇಬ್ಬರು ಎಣಿಕೆ ಸಹಾಯಕರು ಇರ್ತಾರೆ, ಕೌಂಟಿಂಗ್ ಅಸಿಸ್ಟೆಂಟು ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವ್ ಮಾಡಿದ್ದೆವು. ಆಮೇಲೆ ಅದೇ ರೀತಿ ಸೇವಾ ಮತದಿಂದ ಸ್ವೀಕರಿಸಲ್ಪಡುವ ಅಂಚೆ ಪತ್ರದ QR ಕೋಡ್ ಸ್ಕ್ಯಾನಿಂಗ್, ಅದು ಸ್ಕ್ಯಾನಿಂಗ್ ಇರ್ತದೆ. ಅದರದ್ದು ETPBS ಅದನ್ನು ಕೂಡ ಮಾಡಿದ್ದೆವು. ಅದಕ್ಕೆ ಒಬ್ಬರು ಸ್ಕ್ಯಾನಿಂಗ್ ಮೇಲ್ವಿಚಾರಕರು ಇರ್ತಾರೆ, ಒಬ್ಬರು ಸ್ಕ್ಯಾನಿಂಗ್ ಅಸಿಸ್ಟೆಂಟು ಹಾಗೂ ಇಬ್ಬರು ಸಹಾಯಕ ಚುನಾವಣಾಧಿಕಾರಿಗಳು ಕೂಡ ಮಾಡಿದ್ದೀವಿ, ನೇಮಕ ಮಾಡಲಾಗಿದೆ. ಒಬ್ಬರು ARO ಅಂತ ಇದ್ದಾರೆ, ARO ಮುಂದನ್ನ ಇವ್ರನ್ನ ನೋಡಲ್ ಆಫೀಸರ್ ಮಾಡಿದ್ದೀವಿ. ಅದಕ್ಕೆ ಒಟ್ಟಾರೆ ನಾವು ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ದೀವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ.
8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟು ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8:30ಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ತಮ್ಮ ಮುಖಾಂತರ ನಾವು ಈಗಾಗಲೇ ನಾವು ರಾಜಕೀಯ ಪಕ್ಷದ ಕ್ಯಾಂಡಿಡೇಟ್ಸಿಗೆ ಮತ್ತು ಅವರಿಗೆ ಪಕ್ಷದವರು ಕೂಡ ನಾವು ಈಗಾಗಲೇ ತಿಳಿಸಿದೆವು. ತಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಬರಬೇಕಾಗತ್ತೆ. 7 ಗಂಟೆಗೆ ತಾವೆಲ್ಲ ತಾವು ಬರಬೇಕು. ಎಲ್ಲ ವಿಡಿಯೋಗ್ರಫಿ ಮಾಡಿಕೊಂಡು ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಒಂದು 7 ಗಂಟೆ ನಾವು ಮಾಡ್ತೀವಿ, ನಿಗದಿಪಡಿಸಿದೆವು. ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕಂತ ನಾವು ಅವತ್ತಿನ ದಿನ ಇದ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗದ ನಿರ್ದೇಶನದಿದೆ. ಎಲ್ಲ ಅದರ ರೀತಿ ನಾವು ಅವ್ರಿಗೆಲ್ಲರಿಗೂ ಕೂಡ ಇವಾಗ ಪತ್ರದ ಮುಖಾಂತರ ನಾವು ತಿಳಿಸಲಾಗಿದೆ. ಇವಾಗ 7 ಗಂಟೆಗೆ ಅಂತ ಹೇಳಿದೆವು ನಿಮಗೆ. ಅದಕ್ಕೆ ನಮ್ಮದು ಚುನಾವಣಾ ವೀಕ್ಷಕರು ಕೂಡ ಇರ್ತಾರೆ. ಚುನಾವಣಾ ಆಯೋಗದ ನಿಯೋಜಿಸಲ್ಪಟ್ಟ ಚುನಾವಣಾ ವೀಕ್ಷಕರು ಸಮಕ್ಷಮ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಅಥವಾ ಏಜೆಂಟರು ಅಥವಾ ಅವರು ಸೂಚಿಸುವ ಯಾರು ಕೌಂಟಿಂಗ್ ಏಜೆಂಟ್ ಎಲ್ಲರ ಸಮ್ಮುಖದಲ್ಲಿ ಕೂಡ ಅದನ್ನು ಮಾಡಬೇಕಾಗಿದೆ ಪಾರದರ್ಶಕವಾಗಿ. ಮಹಿಳಾ ಮೀಸಲಾತಿ ಜಾರಿಗೆ ತರುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದ್ದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವಂತಹ ಚುನಾವಣೆ ಗಿಮಿಕ್ ಆಗಿದೆ ಎಂದು ಕೆಪಿಸಿಸಿಯ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ವೀಣಾ ಕಾಶ್ಯಪ್ನವರು ಪ್ರಧಾನಮಂತ್ರಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ಎಂದು ಬಿಂಬಿಸುವ ಕೆಲಸ ಬಿಜೆಪಿ ಮಾಡುತ್ತಿದ್ದಾರೆ. ಆದರೆ ಹಿಂದೆ ಪ್ರಧಾನಮಂತ್ರಿ ಆಗಿದ್ದ ದಿವಂಗತ ರಾಜೀವ್ ಗಾಂಧಿ ಅವರೇ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದಾರೆ. ಹೀಗಾಗಿ ಕೆಳಮಟ್ಟದ ಗ್ರಾಮ ಪಂಚಾಯಿತಿ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ದಲ್ಲಿ ಮಹಿಳಾ ಮೀಸಲಾತಿ ಮಾಡಿದ್ದರಿಂದಲೇ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ. ಆದರೆ ಮೋದಿ ಅವರು ಚುನಾವಣೆ ಗಿಮಿಕ್ ಮಾಡಲು ಈಗ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಲು ಮುಂದಾಗಿದ್ದಾರೆ. ನಿಜವಾಗಿಯೂ ಮಹಿಳೆಯರ ಮೇಲೆ ಅಭಿಮಾನ ಇದ್ದರೆ 2028ರ ಚುನಾವಣೆ ಸಮಯದಲ್ಲಿ ಮಹಿಳೆಯರಿಗೆ ಪ್ರತಿಶತ 33ರಷ್ಟು ಮೀಸಲಾತಿ ಜಾರಿಗೆ ತರಬೇಕು ಎಂದು ವೀಣಾ ಕಾಶ್ಯಪ್ನವರು ಒತ್ತಾಯಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಮುಂಬರುವ ವಿಧಾನಸಭೆಗೆ ನಾನು ಸ್ಪರ್ಧೆ ಮಾಡುವುದು ಖಚಿತ. ಆದರೆ ಇನ್ನೂ ಸಮಯ ಇರುವುದರಿಂದ ರಾಜಕೀಯ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡುತ್ತೇನೆ ಎಂದು ಹೇಳುವ ಮೂಲಕ ವಿಧಾನಸಭೆಗೆ ಸ್ಪರ್ಧೆ ಮಾಡುವುದು ಸ್ಪಷ್ಟತೆ ನೀಡಿದರು. ಏನಂತ ಹೇಳಿದ್ದಾರೆ ನೋಡಿ. ಅಂಗೀಕಾರ ಆದ್ರೂ ಕೂಡ ಮತ್ತೆ ಇದನ್ನ 23-22ರ ಇಸ್ವಿಯಲ್ಲಿ ಮುನ್ನೆಲೆಗೆ ತಂದ್ರು. ಸರ್ವಪಕ್ಷೀಯವಾಗಿ ಇದು ಅಂಗೀಕಾರ ಕೂಡ ಆಯ್ತು ಕೇಂದ್ರದಲ್ಲಿ. ಅಂಗೀಕಾರ ಆದ್ಮೇಲೆ ಮತ್ತೆ ಪುನಃ ಯಾಕೆ ಈ ಬಿಲ್ಲನ್ನ 33% ಮಹಿಳೆಯ ಮೀಸಲಾತಿ ಬಿಲ್ಲನ್ನ ಮುಂದೆ ತರ್ತಾ ಇದ್ದಾರೆ ಗೊತ್ತಿಲ್ಲ. ಚುನಾವಣೆ ಬಂದಾಗ ಅಷ್ಟೇ ಇವತ್ತು ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಚುನಾವಣೆಯನ್ನು ಗೆಲ್ಲುವಂತ ಹಾಗೂ ತಮಿಳುನಾಡು ಭಾಗದಲ್ಲಿ ಚುನಾವಣೆಯನ್ನ ಗೆಲ್ಲುವಂತ ಗಿಮಿಕ್ ಇದಾಗಿತ್ತು ಅಂತೇಳಿ ಸ್ಪಷ್ಟೀಕರಣಗೊಳಿಸಕ್ ಬಯಸ್ತೀನಿ. ಯಾಕಂತಂದ್ರೆ ಇದು ಚುನಾವಣೆ ಸಂದರ್ಭದಲ್ಲೇ ತಂದು ಮತ್ತೆ ಇದನ್ನ ಕೈ ಬಿಡುವಂತ ಕೆಲಸ ಆಗ್ತದೆ. ಇದು ಏನು ನಾವು ಮಹಿಳಾ ಮೀಸಲಾತಿ ಬಿಲ್ಲನ್ನ ಇದಕ್ಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧ ಇಲ್ಲ. ನಾವು ಯಾವತ್ತೂ ಕೂಡ 2010ರಿಂದನೂ ಹಾಗೂ ರಾಜೀವ್ ಗಾಂಧಿ ಅವರು ತಮ್ಮ ಪ್ರಧಾನಮಂತ್ರಿ ಅವಧಿಯಲ್ಲೂ ಕೂಡ ಮಹಿಳೆಯರಿಗೆ ಒಂದು ಬದ್ಧತೆಯನ್ನ ಹಾಗೂ ಮಹಿಳಾ ಸಬಲೀಕರಣವನ್ನ, ಮಹಿಳೆಯರಿಗೆ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಬಲೀಕರಣಗೊಳ್ಳೋದಕ್ಕೆ ಏನೇನು ಎಲ್ಲ ಯೋಜನೆಗಳು ಬೇಕು, ರಾಜಕೀಯವಾಗಿ ಏನು ಶಕ್ತಿಯನ್ನು ತುಂಬಬೇಕು ಅವಾಗಿಂದನೂ ಕೂಡ ಮಾಡ್ಕೊಂಡ್ ಬಂದಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅನುಮೋದನೆಗೆ ಅಡೆತಡೆ ಆಗಿದೆ. ವೋಟಿಂಗ್ ಆಗ್ಲಿಲ್ಲ. ಇವತ್ತು ವೋಟಿಂಗ್ ಆಗ್ಲಿಲ್ಲ, ಇದಕ್ಕೆ ಇದು ಬಿದ್ದೋಯ್ತು ಅನ್ನೋದಕ್ಕಿಂತ ಬದಲು ಇದು ಏನು 23ರಲ್ಲಿ ಇದು ಅಂಗೀಕರಣಗೊಂಡಿದೆ ಅದನ್ನ ಜಾರಿಗೆ ತರುವಂತದ್ದಾಗ್ಲಿ. ಇವತ್ತು 29ರವರೆಗೂ ನಾವು ಕಾಯ್ಬೇಕು. 34ನೇ ಇಸ್ವಿ ಇಲ್ಲ ಅಂದ್ರೆ 34ನೇ ಇಸ್ವಿಗೆ ಇದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತೆ ಜನಗಣತೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮಹಿಳಾ ಮೀಸಲಾತಿ ಮಾಡುವಂತದ್ದೇ ಉದ್ದೇಶ ಇತ್ತು ಅಂದ್ರೆ 543ರಲ್ಲೇ ಮಾಡ್ಬೋದಲ್ಲ. ಯಾಕೆ ಇದನ್ನ ಪುನರ್ ವಿಂಗಡಣೆ ಎಲ್ಲವೂ ಇದಕ್ಕೆ ಯಾಕೆ ತಳಕಾಕ್ಬೇಕು? ಇವತ್ತು ಮಹಿಳಾ ಮೀಸಲಾತಿ ಕೊಡ್ಬೇಕು ಅಂದಾಗ ಅಂದಿನ ದಿನದಲ್ಲಿ ರಾಜೀವ್ ಗಾಂಧಿ ಅವರು ಯಾವುದೇ ಒಂದು ಮಾನದಂಡ ಇಲ್ದಂಗೆ, ಯಾವುದೇ ಒಂದು ಯೋಜನೆಗಳು ಇಲ್ದಂಗೆ, ಯಾವುದಕ್ಕೂ ಅದನ್ನ ತಳಕಾಕ್ಲಿಲ್ದಂಗೆ ಮಹಿಳೆಯರು ರಾಜಕೀಯವಾಗಿ ಬೆಳೀಲಿ ಅನ್ನುವಂತ ಒಂದು ಬದ್ಧತೆಯಿಂದ ಜಾರಿಗೆ ತಗೊಂಡ್ಬಂದ್ರು ಪಂಚಾಯತ್ ರಾಜಿಂದ. ಅದೇ ಉದ್ದೇಶ ಇವತ್ತು ಮಾನ್ಯ ಪ್ರಧಾನಿಗಳಿಗಾಗಿತ್ತು ಅಂದ್ರೆ 543ರಲ್ಲೇ ಕೊಡ್ಲಿ ಅಂತ ಹೇಳಕ್ ಬಯಸ್ತೀನಿ. ಇದು ಒಂದು ಕ್ಷೇತ್ರ ಮರು ವಿಂಗಡಣೆ ಆಗಿ ಉತ್ತರ ಭಾರತದ ಕಡೆ ಹೆಚ್ಚಿನ ಒಂದು ಸಂಖ್ಯೆ ಬಲವನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ
ಇವತ್ತು ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗುವಂತ ಸ್ಥಿತಿ ನಾವೆಲ್ಲರೂ ನೋಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇವತ್ತು ಜನಗಣತಿ ಜಾತಿಗಣತಿ ಆಗಿಲ್ಲ, ಇನ್ನ ಅದನ್ನು ಸ್ಟಾರ್ಟೇ ಮಾಡಿಲ್ಲ, ಸೆನ್ಸಸ್ ಅನ್ನ ಮಾಡೇ ಇಲ್ಲ ಅಂತಂದ್ಮೇಲೆ ಇವತ್ತು ಕ್ಷೇತ್ರ ಮರು ವಿಂಗಡಣೆ, ಅದ್ರ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತಗಲಾಕಿ ಜನರಿಗೆ ಒಂದು ದಾರಿ ದಿಕ್ ತಪ್ಪಿಸುವಂತ ಕೆಲಸ. ನಾವೇನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಏನ್ ಹೇಳ್ತೀವಿ, ಅದು ಬರೇ ಪೋಸ್ಟ್ ಡೇಟೆಡ್. ಅಲ್ಲಿ ನಾವ್ ಇವತ್ತು ಅಡಿಗೆ ಮಾಡ್ಬೇಕು ಅಂದ್ರೆ ಇವತ್ತೇ ಇರ್ಬೇಕು ರೇಷನ್. 5 ವರ್ಷಕ್ಕೆ ನಾವು ಮುಂದೆ ಅಕ್ಕಿ ತಗೊಂಬರಂತ ಯೋಜನೆನ ಇಟ್ಕೊಂಡು ಇವತ್ತು ಅಡಿಗೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಇದು ಪೋಸ್ಟ್ ಡೇಟೆಡ್ ಚೆಕ್ ಆಗೋದ್ ಬೇಡ. ಇವತ್ತಿನ ಯೋಜನೆ ಇವತ್ತೇ ಜಾರಿಗೊಳ್ಳಿ. ನಮ್ ಯಾರ್ದು ಕೂಡ ಇಲ್ಲಿ ನಾವೆಲ್ಲ ಮಹಿಳೆಯರು ಏನಾದ್ರೂ ಆಗ್ಬೇಕು ರಾಜಕಾರಣದಲ್ಲಿ ಎನ್ನುವಂತ ಒಂದು ಮನಸ್ಥಿತಿ ಉಳ್ಳುವಂತವ್ರು. ಇದನ್ನ ರಾಜೀವ್ ಗಾಂಧಿ ಅವರು ಯಾವುದೇ ಒಂದು ನಿಬಂಧ ಇಲ್ದಂಗೆ, ಯಾವುದೇ ಒಂದು ಷರತ್ತುಗಳಿಲ್ದಂಗೆ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಮಹಿಳೆಯರಿಗೆ ಏನಾದ್ರೂ ಒಂದು ಮೀಸಲಾತಿಯನ್ನ ದೊರಕಿಸ್ಬೇಕು, ಮಹಿಳೆಯರಿಗೂ ಕೂಡ ರಾಜಕೀಯವಾಗಿ ಒಂದು ಸಮಬಲವನ್ನ ಕಲ್ಪಿಸ್ಬೇಕು ಅನ್ನುವಂತ ಉದ್ದೇಶ ಇತ್ತು ಅಂತಂದ್ರೆ ಇದೇ 28, 29 ಚುನಾವಣೆಯಲ್ಲಿ ಇದು ಇಂಪ್ಲಿಮೆಂಟ್ಗೊಳ್ಳಿ. ಮಹಿಳೆಯರಿಗೆ 543ರಲ್ಲೇ ಹಾಗೂ ಇರುವಂತ ವಿಧಾನಸಭಾ ಕ್ಷೇತ್ರದಲ್ಲೇ ಮಹಿಳೆಯರಿಗೆ ಇವತ್ತೇನು 811 ಏನು ನಮಗೆ ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆಯ್ತು ಅಂದ್ರೆ 172 ಸೀಟ್ಗಳನ್ನ ಇವತ್ತು ಮಹಿಳೆಯರಿಗೆ ಕೊಡ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಯಾವುದೇ ಒಂದು ಷರತ್ತು ಬದ್ಧ ಇಲ್ದಂಗೆ ಮಾನ್ಯ ಪ್ರಧಾನ ಮಂತ್ರಿಗಳು ಇದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಿ. ಮಹಿಳೆಯರಿಗೂ ಕೂಡ ರಾಜಕೀಯವಾದಂತ ಒಂದು ಶಕ್ತಿಯನ್ನ, ನಾರಿ ಶಕ್ತಿ ಅಂತ ಏನ್ ಹೇಳ್ತಾರೆ, ಇವತ್ತು ನಾರಿ ಶಕ್ತಿ ಅಂತೇಳಿ ಎಲ್ಲಾದ್ರೂ ಅವರೊಂದು ಆಂದೋಲನ ಮಾಡಿದ್ರು. ಆ ನಾರಿ ಶಕ್ತಿಗೆ ಒಂದು ಬೆಲೆ ಬರಬೇಕು, ಒಂದು ಗೌರವ ಸಿಗ್ಬೇಕು ಅಂದ್ರೆ ಮಹಿಳಾ ಮೀಸಲಾತಿ ಇದೇ 28, 29ರಲ್ಲಿ ಜಾರಿ ಆದ್ರೆ ಮಾತ್ರ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ದು ಹೌದು, ಹೇಳ್ದಂಗೆ ನುಡಿದಂತೆ ನಡ್ಕೋತಾರೆ, ಅವರು ಹೇಳ್ದಂಗೆ ಕೆಲಸ ಮಾಡ್ತಾರೆ ಎನ್ನುವಂತ ಒಂದು ನಾವೆಲ್ಲರೂ ಕೂಡ ಹೆಣ್ಮಕ್ಳು ಮಹಿಳೆಯರು ಅವರ ಬಗ್ಗೆ ಒಂದು ಗೌರವವನ್ನ ಹೆಚ್ಚಿಸೋದಕ್ಕೆ ಸಾಧ್ಯ. ಅವರು ದೇಶದ ಪ್ರಧಾನ ಮಂತ್ರಿಗಳಿದ್ದಾರೆ. ಮಹಿಳೆಯರಿಗೂ ಕೂಡ ಒಂದು ಸಬಲೀಕರಣಗೊಳ್ಳೋದಕ್ಕೆ, ರಾಜಕೀಯ ಒಂದು ಶಕ್ತಿಯನ್ನ ತುಂಬೋದಕ್ಕೆ ಬರೀ ಬಾಯಿ ಮಾತಲ್ಲಿ ಅಷ್ಟೇ ಆಗ್ಬಾರ್ದು, ಒಂದು ಪೇಪರ್ ವರ್ಕ್ ಅಲ್ಲಿ ಅಷ್ಟೇ ಆಗ್ಬಾರ್ದು, ಅದು ಇಂಪ್ಲಿಮೆಂಟ್ ಆಗ್ಬೇಕು. ನಮ್ಮೆಲ್ಲ ನಾಯಕರು ಕೂಡ ಇವತ್ತು ಉದ್ದೇಶ ಅದು ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿ, ಅದು ಮುಂದಿನ ವಿಚಾರ ಮುಂದೆ ನಾನು ತಿಳಿಸ್ತೀನಿ, ಅದಕ್ಕಿನ್ನ ಸಮಯ ಇದೆ. ಖಂಡಿತವಾಗ್ಲೂ 2028ರಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ, ಸ್ಪರ್ಧಿಸ್ತೀವಿ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ. ಇದಕ್ಕೆ ಬದ್ಧವಾಗಿರ್ತೀವಿ. ಚುನಾವಣೆ ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತೇನಿದ್ರು ಕೂಡ ಮಹಿಳಾ ಮೀಸಲಾತಿ ಜಾರಿಗೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಮಹಿಳೆಯರ ಒಂದು ಧ್ವನಿಯಾಗಿದೆ. ಅದನ್ನ ಆದಷ್ಟು ಬೇಗ ಮಾನ್ಯ ಪ್ರಧಾನ ಮಂತ್ರಿಗಳು ಹೆಣ್ಮಕ್ಳ ಬಗ್ಗೆ ಗೌರವ ಇದೆ, ನಮಗೆ ಹೆಣ್ಮಕ್ಳ ಬಗ್ಗೆ ಬದ್ಧತೆ ಇದೆ, ಹೆಣ್ಮಕ್ಳಿಗೆ ನಾವು ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕು ಅಂತಾರಲ್ಲ, ರಾಜಕೀಯವಾಗಿ ಸ್ಥಾನಮಾನಗಳು ಕೊಡ್ಲಿ, ಹೆಣ್ಮಕ್ಳಿಗೂ ಕೂಡ ಸರಿಸಮವಾಗಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಲೋಕಸಭಾ ಆಗ್ಲಿ ವಿಧಾನಸಭಾ ಆಗ್ಲಿ ಹೆಣ್ಮಕ್ಳಿಗೆ ಅವಕಾಶವನ್ನ ಕಲ್ಪಿಸ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು. ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ಜೊತೆಗೆ ಅದ್ರ ಜೊತೆ ತಳ್ಕಾಕಲ್ಲ, ಸಪ್ರೇಟ್ ಆಗಿ ಅದನ್ನ ಜಾರಿಗೊಳಿಸುವಂತ ಅವ್ರಿಗೆ ಮನಸ್ಥಿತಿ ಇತ್ತು ಅಂದ್ರೆ ಈಗ ಜಾರಿಗೊಳಿಸ್ಬೋದು, ನಾಳೆನೇ ಅದನ್ನ ಆರ್ಡರ್ ಮಾಡ್ಬೋದು. ಅವರು ಆ ಶಕ್ತಿ ಪ್ರಧಾನ ಮಂತ್ರಿಗಳಿಗಿದೆ. ರಾಜೀವ್ ಗಾಂಧಿ ಅವರು ಯಾವ ತರ ಅವರು ಬದ್ಧತೆಯನ್ನ ತೋರಿಸಿದ್ರು ಪಂಚಾಯತ್ ರಾಜನ್ನ ತರೋದ್ರ ಮೂಲಕ, ಅದೇ ರೀತಿ ಇವತ್ತು ವಿಧಾನಸಭೆದಲ್ಲೂ ಕೂಡ ಹಾಗೂ ಲೋಕಸಭೆಯಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಅವರ ಅವಧಿಯಲ್ಲಿ ಇದನ್ನ ಜಾರಿಗೊಳಿಸ್ಲಿ ಅಂತೇಳಿ ನಮ್ಮೆಲ್ಲರ ಮಹಿಳೆಯರ ಒತ್ತಾಯ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು ನಮಗೆ ದಕ್ಷಿಣ ಭಾಗಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಒಳಗೊಂಡಂತೆ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಒಳಗೊಂಡಂತೆ ಎಲ್ಲ ಸಂಸದರ ಧ್ವನಿ ಇವತ್ತು ಇದೇ ಒಂದು 28, 29ರಲ್ಲಿ ಜಾರಿ ಆಗ್ಲಿ ಮಹಿಳಾ ಮೀಸಲಾತಿ. ಅದು ಷರತ್ತುಬದ್ಧವಾಗಿ, ಏನು ಷರತ್ತಿಲ್ದಂಗೆ ಬೇಷರತ್ತಾಗಿ, ಹಾಗೂ ಯಾವುದೇ ಒಂದು ಕ್ಷೇತ್ರ ಮರು ವಿಂಗಡಣೆ ಅದು ಇದು ಯಾವುದೇ ಒಂದು ಅಮೆಂಡ್ಮೆಂಟ್ ಬೇರೆ ಆಕ್ಟ್ ಅನ್ನ ಇದ್ರ ಜೊತೆ ತಳಕಾಕ್ಲಿಲ್ದಂಗೆ ಇದು ಕಂಪ್ಲೀಟ್ ಆಗಿ 33% ಮಹಿಳಾ ವಿಮೆನ್ ರಿಸರ್ವೇಶನ್ ಏನಿದೆ ಅದು ಜಾರಿಗೊಳ್ಳಿ ಎನ್ನುವಂತ ಒಂದು ನಮ್ಮೆಲ್ಲರ ನಾಯಕರ ಒಂದು ಧ್ವನಿಯಾಗಿದೆ. ನಮ್ಮೆಲ್ಲರ ಮಹಿಳೆಯರ ಧ್ವನಿ ಕೂಡ ಇವತ್ತು ಅದೇ ಆಗಿರುವಂತ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಜಾರಿ ಬರ್ಲಿ ಎನ್ನುವಂಥದ್ದು ನಮ್ಮೆಲ್ಲರ ಧ್ವನಿಯಾಗಿದೆ. ಅದಕ್ಕೆ ಮುಂದೆ ಇನ್ನ ಟೈಮ್ ಇದೆ, ಉತ್ತರ ಕೊಡ್ತೀನಿ. ಸ್ಪರ್ಧೆ ಖಚಿತ ಯಾವುದು ಅಂತೇಳಿ ನಾನು ಮುಂದಿನ ದಿನಮಾನದಲ್ಲಿ ಅದಕ್ಕೆ ಉತ್ತರ ನೀಡ್ತೀನಿ. ಅದಕ್ಕಂತಾನೆ ವಿಶೇಷವಾದಂತ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ನಾನು ಅದ್ರ ಬಗ್ಗೆ ಸ್ಪಷ್ಟತೆ ನೋಡ್ರಿ, ಅದಕ್ಕೆ ಇನ್ನ ಕಾಲಾವಕಾಶ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡು ಹೊರಟಿದೀವಿ. ಇವತ್ತು
ಏನು ಅದಕ್ಕಿನ್ನ ಕಾಲಾವಕಾಶ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ನನ್ನ ರಾಜಕೀಯ ಮುಂದಿನ ನಡೆಗಳ ಬಗ್ಗೆ ನಿಮಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ನಾವು ಅದಕ್ಕೆ ಟೈಮ್ ಇದೆ ಇನ್ನು ಆ ಟೈಮ್ ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಆದರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳ್ತೀನಿ.